ಇವತ್ತಿನ ಕ್ಲಾಸಲ್ಲಿ ಬಯೋಡೈವರ್ಸಿಟಿ ಅಥವಾ ಜೀವ ವೈವಿಧ್ಯತೆಯ ಹಂಚಿಕೆ ಮತ್ತು ಸಂರಕ್ಷಣೆಯ ಬಗ್ಗೆ ತಿಳ್ಕೊಳ್ಳೋಣ. ನೋಡಿ, ಮೊದಲನೇದಾಗಿ ಡಿಸ್ಟ್ರಿಬ್ಯೂಷನ್ ಅಥವಾ ಹಂಚಿಕೆಯ ಬಗ್ಗೆ ನೋಡೋಣ. ನಂತರ ಲಾಸ್ ಆಫ್ ಬಯೋಡೈವರ್ಸಿಟಿ ಅಂದರೆ ಜೀವ ವೈವಿಧ್ಯತೆಯು ಜಗತ್ತಿನೆಲ್ಲೆಡೆ ನಷ್ಟ ಉಂಟಾಗ್ತದೆ, ನಶಿಸಿ ಹೋಗ್ತಾ ಇದೆ, ನಾಶವಾಗ್ತಾ ಇದೆ, ಅದಕ್ಕೆ ಕಾರಣಗಳೇನು ಅನ್ನೋದನ್ನು ನೋಡೋಣ. ನಂತರ ಅದನ್ನು ಯಾವ ರೀತಿ ಸಂರಕ್ಷಣೆ ನಡೀತಾ ಇದೆ, ಜಗತ್ತಿನೆಲ್ಲೆಡೆ ಸಂರಕ್ಷಣೆ ನಡೀತಾ ಇದೆ, ಜೀವ ವೈವಿಧ್ಯತೆಯನ್ನು ರಕ್ಷಿಸುವುದು ಕಾರ್ಯವು ನಿರಂತರವಾಗಿ ನಡೀತಾ ಇದೆ, ಅದು ಯಾವ ರೀತಿ ಅನ್ನೋದನ್ನು ನಾವು ನೋಡೋಣ. ನೋಡಿ, ಮೊದಲನೇದಾಗಿ ಡಿಸ್ಟ್ರಿಬ್ಯೂಷನ್ ಅಥವಾ ಹಂಚಿಕೆಯನ್ನು ನೋಡೋಣ. ನೋಡಿ, ಈ ನಮ್ಮ ಭೂಮಿ ಇಲ್ಲಿದೆಯಲ್ವಾ, ಈ ನಮ್ಮ ಭೂಮಿಯಲ್ಲಿ ಜಲಭಾಗನೂ ಇದೆ, ಭೂಭಾಗನೂ ಇದೆ. ಈ ಜಲಭಾಗದಲ್ಲಿ ವೈವಿಧ್ಯತೆ ಕಂಡುಬರುತ್ತೆ, ಭೂಭಾಗದಲ್ಲೂ ವೈವಿಧ್ಯತೆ ಕಂಡುಬರುತ್ತೆ. ಅತ್ಯಧಿಕವಾಗಿ ನಮ್ಮ ಸಾಂದ್ರತೆಯ ದೃಷ್ಟಿಯಿಂದ ನೋಡಿದರೆ ಈ ಭೂಮಿಯ ಮೇಲೆ ಅತ್ಯಧಿಕವಾಗಿ ವೈವಿಧ್ಯತೆ ನಿಮಗೆ ಕಂಡುಬರುತ್ತದೆ. ಜಲಭಾಗಕ್ಕಿಂತ ಭೂಭಾಗದ ಮೇಲೆ ಅತಿ ಹೆಚ್ಚು ವೈವಿಧ್ಯತೆ ನಿಮಗೆ ಕಂಡುಬರುತ್ತೆ. ಆದ್ದರಿಂದ ನಾವು ಭೂಮಿಯ ಮೇಲೆ ಇರುವಂತಹ ಜೀವ ವೈವಿಧ್ಯತೆಯನ್ನು ಎರಡು ಭಾಗವಾಗಿ ವಿಂಗಡಣೆ ಮಾಡ್ತೀವಿ. ಒಂದು ಓಷಿಯನ್, ಇನ್ನೊಂದು ಟೆರೆಸ್ಟ್ರಿಯಲ್. ಅಂದರೆ ಒಂದು ಜಲಭಾಗ, ಇನ್ನೊಂದು ಭೂಭಾಗ, ಭೂಮಿಯ ಭಾಗ. ಇದು ಜಲಭಾಗ, ಈ ನೀಲಿ ಏನು ಕಾಣ್ತಿದೆಯಲ್ಲ ಇದು ಜಲಭಾಗ, ಇದು ಇದೆಯಲ್ಲ ಕಲರ್ ಕಲರ್ ಆಗಿ ಇದು ಭೂಭಾಗ. ಇಲ್ಲಿ ಕಂಡುಬರುವ ವೈವಿಧ್ಯತೆ ಅಂತೇಳಿ ಎರಡು ಭಾಗವಾಗಿ ವಿಂಗಡಣೆ ಮಾಡ್ತೀವಿ. ವೈವಿಧ್ಯತೆಯನ್ನು ಈ ಎರಡು ಭಾಗದಲ್ಲಿ ಹಂಚಿಕೆ ಮಾಡ್ತೀವಿ. ನೋಡಿ, ಈ ಸಾಗರ ಅಥವಾ ಸಮುದ್ರದ ಭಾಗದಲ್ಲಿ ಮೂರು ವಿಧಗಳಿದ್ದಾವೆ. ಒಂದು ಬ್ರಾಕಿಶ್ ವಾಟರ್ ಇದೆ, ಎಸ್ಚುರಿ ಇದೆ, ಇನ್ನೊಂದು ಡೆಲ್ಟಾ ಇದೆ. ನೋಡಿ, ಮೊದಲನೇದಾಗಿ ನಾವು ಓಷಿಯನ್ ಬಗ್ಗೆ ತಿಳ್ಕೊಳ್ಳೋಣ. ಓಷಿಯನ್ ಅಥವಾ ಭೂಮಿಯ ಮೇಲಿರುವ ಜಲಭಾಗ. ನೋಡಿ, ಓಷಿಯನ್ ಬಿಡಿ ಅಂದರೆ ಬಯೋಡೈವರ್ಸಿಟಿ. ಓಷಿಯನ್ನಲ್ಲಿ ನದಿಗಳು ಬಂದು ಸೇರ್ತವೆ, ನದಿಗಳು ಬಂದು ಸೇರ್ತವೆ. ಅವುಗಳನ್ನು ನದಿಗಳು ಬಂದು ಸೇರುವ ಪ್ರದೇಶವನ್ನು ನಾವು ಎಸ್ಚುರಿ ಮತ್ತು ಡೆಲ್ಟಾ ಅಂತೇಳಿ ವಿಭಾಗ ಮಾಡಿದ್ದೀವಿ. ಎಸ್ಚುರಿಗಳು ಈ ಪರ್ವತ ಪ್ರದೇಶಗಳಲ್ಲಿ ಆ ಭಾಗದಲ್ಲಿ ಕಂಡುಬರುತ್ತೆ. ಡೆಲ್ಟಾ ಪ್ರದೇಶಗಳು ಎಲ್ಲಿ ಮೈದಾನ ಇರುತ್ತೋ ಅಂಥ ಪ್ರದೇಶದಲ್ಲಿ ಡೆಲ್ಟಾ ಕಂಡುಬರುತ್ತೆ. ಈ ಸಮುದ್ರ ಮತ್ತು ನದಿ ಕೂಡುವ ಪ್ರದೇಶವನ್ನು ನಾವು ಏನಂತ ಕರಿತೀವಿ, ಎಸ್ಚುರಿ ಮತ್ತು ಡೆಲ್ಟಾ ಅಂತ ಕರಿತೀವಿ. ಇಲ್ಲಿ ನೋಡಿ, ಎಸ್ಚುರಿ ಮತ್ತು ಡೆಲ್ಟಾ. ಈ ಬ್ರಾಕಿಶ್ ವಾಟರ್ ಇದೆಯಲ್ವಾ, ಈ ಬ್ರಾಕಿಶ್ ವಾಟರ್ ಸಮುದ್ರದ ನೀರು ಭೂಭಾಗದಲ್ಲಿ ಸಂಗ್ರಹಗೊಳ್ಳೋದು. ಈ ತೀರ ಪ್ರದೇಶಗಳಲ್ಲಿ ಈ ಭೂಭಾಗದಲ್ಲಿ ಸಂಗ್ರಹಗೊಳ್ಳೋದು. ಇಂತಹ ಪ್ರದೇಶದಲ್ಲಿ ಹೆಚ್ಚು ವೈವಿಧ್ಯತೆ ಕಂಡುಬರುತ್ತೆ. ಈ ಓಷಿಯನ್ಗಿಂತ ಅಂದರೆ ಈ ಸಮುದ್ರಕ್ಕಿಂತನೂ ಅದರ ತೀರ ಪ್ರದೇಶದಲ್ಲಿ ಹೆಚ್ಚು ವೈವಿಧ್ಯತೆ ಕಂಡುಬರುತ್ತೆ. ಎಲ್ಲಿ ಅಂದರೆ ಒಂದು ಬ್ರಾಕಿಶ್ ವಾಟರಲ್ಲಿ, ಇನ್ನೊಂದು ಎಸ್ಚುರಿಗಳಲ್ಲಿ, ಇನ್ನೊಂದು ಡೆಲ್ಟಾಗಳಲ್ಲಿ. ಯಾಕೆಂದರೆ ನೋಡಿ, ನದಿಗಳು ಸಿಹಿ ನೀರು, ಇದು ಉಪ್ಪು ನೀರು. ಈ ಕಡೆ ಸಿಹಿ ನೀರಿನ ಪ್ರಾಣಿಗಳು ಮತ್ತು ಉಪ್ಪು ನೀರಿನ ಪ್ರಾಣಿ ಮತ್ತು ಸಸ್ಯಗಳು, ಈ ಕಡೆ ಸಿಹಿ ನೀರಿನ ಪ್ರಾಣಿ ಮತ್ತು ಸಸ್ಯಗಳು ಕೂಡುವಂಥ ಈ ಎಕೋಟೋನ್ ಪ್ರದೇಶ ಇದೆಯಲ್ವಾ, ಈ ಎಕೋಟೋನ್ ಪ್ರದೇಶದಲ್ಲಿ ಹೆಚ್ಚು ವೈವಿಧ್ಯತೆ ಕಂಡುಬರುತ್ತದೆ. ವೈವಿಧ್ಯತೆ ಜೀವಿಗಳಲ್ಲ, ಜೀವಿಗಳಲ್ಲಿ ವೈವಿಧ್ಯತೆ. ಜೀವಿಗಳು ಹೆಚ್ಚು ಎಲ್ಲಿ ಕಂಡುಬರುತ್ತೆ ಅದು ಬೇರೆ. ಈಗ ಮೀನುಗಳು ಸಿಕ್ಕಾಪಟ್ಟೆ ಇದಾವೆ ಅಂದರೆ ಮೀನುಗಳೆಲ್ಲ ಒಂದೇ ಜಾತಿಗೆ ಸೇರಿದರೆ, ಒಂದೇ ಪ್ರಭೇದದಲ್ಲಿದೆ, ಅದು ವೈವಿಧ್ಯತೆ ಆಗಲ್ಲ. ವೈವಿಧ್ಯತೆ ಅಂದರೆ ವಿವಿಧ ಪ್ರಭೇದದ ಜೀವಿಗಳಿರಬೇಕು, ಅಂಥದನ್ನು ನಾವು ವೈವಿಧ್ಯತೆ ಅಂತ ಕರಿತೀವಿ. ಇಲ್ಲಿ ವೈವಿಧ್ಯತೆ ಏನು, ಈ ಎಸ್ಚುರಿ, ಡೆಲ್ಟಾ ಮತ್ತು ಬ್ರಾಕಿಶ್ ವಾಟರ್ ಇವು ಮೂರು ಎಲ್ಲಿ ಕಂಡುಬರುತ್ತವೆ, ಸಮುದ್ರದ ತೀರ ಅಥವಾ ಸಾಗರದ ತೀರ ಪ್ರದೇಶದಲ್ಲಿ ಕಂಡುಬರುತ್ತವೆ. ಇಂತಹ ಪ್ರದೇಶದಲ್ಲಿ ವೈವಿಧ್ಯತೆ ಅಧಿಕವಾಗಿರುತ್ತೆ. ಇನ್ನು ವೈವಿಧ್ಯತೆ ಕಡಿಮೆ ಎಲ್ಲಿರುತ್ತೆ ಅಂದರೆ ಉಪ್ಪು ನೀರಿನಲ್ಲಿ, ಸಾಲ್ಟ್ ವಾಟರ್ ಅಂದರೆ ಅದೇ ಸಮುದ್ರ ಅಥವಾ ಸಾಗರದ ಮಧ್ಯಭಾಗದಲ್ಲಿ, ಅಲ್ಲಿ ವೈವಿಧ್ಯತೆ ಕಡಿಮೆ ಕಂಡುಬರುತ್ತೆ. ಇವಕ್ಕೆ ಹೋಲಿಸಿದರೆ ಇಲ್ಲಿ ಕಡಿಮೆ ವೈವಿಧ್ಯತೆ ಇರುತ್ತೆ. ಈಗ ನಾವು ಟೆರಿಸ್ಟ್ರಿಯಲ್ಗೆ ಬರೋಣ, ಅಂದರೆ ಭೂಭಾಗ. ಈ ಭೂಭಾಗದಲ್ಲಿ ನೋಡಿ, ನಾವು ಎರಡು ಭಾಗವಾಗಿ ವಿಂಗಡಣೆ ಮಾಡ್ತೀವಿ. ಒಂದು ಹಾರಿಜೆಂಟಲ್ ಅಂದರೆ ಸಮಾನಾಂತರ ಭಾಗ. ಏನಿದು ಸಮಾನಾಂತರ ಭಾಗ ಅಂದರೆ ನೋಡಿ, ಇದು ಭೂಮಿ ಇದೆಯಲ್ವಾ, ಭೂಮಿಯ ಭೂಮಧ್ಯ ರೇಖೆಯಿಂದ ಉತ್ತರಕ್ಕೆ ಹೋಗ್ತಾ, ಭೂಮಧ್ಯ ರೇಖೆಯಿಂದ ಒಂದೊಂದು ಅಕ್ಷಾಂಶವನ್ನು ದಾಟ್ತಾ ಉತ್ತರ ಪೋಲ್ ಕಡೆ ಹೋಗ್ಬೇಕು. ಭೂಮಧ್ಯ ರೇಖೆಯಿಂದ ಪೋಲ್ ಕಡೆ ಹೋಗ್ತಾ ಜೀವ ವೈವಿಧ್ಯತೆ ಹೆಚ್ಚಾಗುತ್ತೋ ಕಡಿಮೆ ಆಗುತ್ತೋ? ಕಡಿಮೆ ಆಗುತ್ತೆ. ಯಾಕಂದರೆ ಅದಕ್ಕೆ ಹಲವಾರು ಕಾರಣಗಳಿದ್ದಾವೆ. ಯಾಕೆ ಈ ಜೀವ ವೈವಿಧ್ಯತೆಯನ್ನು ಪ್ರಭಾವಿಸೋದು ಯಾವುದು ಅಂತಂದರೆ, ಒಂದು ಉಷ್ಣಾಂಶ, ಇನ್ನೊಂದು ಮಳೆ. ಈ ಉಷ್ಣಾಂಶ ಮತ್ತು ಈ ಮಳೆ ಇದೆಯಲ್ವಾ, ಇದು ಜೀವ ವೈವಿಧ್ಯತೆ ಯಾವ ರೀತಿ ಇರಬೇಕು, ಎಷ್ಟು ಇರಬೇಕು ಅನ್ನೋದನ್ನು ನಿರ್ಧರಿಸುತ್ತೆ. ಯಾಕೆ ನೋಡಿ, ನಮ್ಮ ಭೂಮಧ್ಯ ರೇಖೆಯಲ್ಲಿ ಇದೆಯಲ್ಲ, ಈ ಭೂಮಧ್ಯ ರೇಖೆಯಲ್ಲಿ ಸೂರ್ಯ ನೇರವಾಗಿರ್ತಾನೆ, ಅಲ್ಲಿ ಉಷ್ಣಾಂಶ ಅಧಿಕವಿರುತ್ತೆ. ಉಷ್ಣಾಂಶ ಅಷ್ಟೇ ಅಧಿಕವಾಗಿರಲ್ಲ, ಅಲ್ಲಿ ಮಳೆನೂ ಸಹಿತ ಅಧಿಕವಾಗಿರುತ್ತೆ. ಈ ಮಳೆ ಮತ್ತು ಉಷ್ಣಾಂಶದಿಂದ ಅಲ್ಲಿ ದೊಡ್ಡ ಕಾಡು ಮತ್ತು ದೊಡ್ಡ ಅರಣ್ಯ, ನಿತ್ಯ ಹರಿದ್ರೋಣ ಕಾಡುಗಳು ಕಂಡು ಬರ್ತವೆ.
ಮತ್ತು ಹಲವಾರು ವಿಧದ ಸಸ್ಯಗಳು, ಹಲವಾರು ವಿಧದ ಪ್ರಾಣಿಗಳು ಕಂಡುಬರ್ತವೆ. ಅಂದರೆ ಜೀವ ವೈವಿಧ್ಯತೆ ಇಕ್ವಟೋರಿಯಲ್ ಭೂಮಧ್ಯ ರೇಖೆಯಲ್ಲಿ ಬಯೋಡೈವರ್ಸಿಟಿ ಏನಾಗಿರುತ್ತೆ, ರಿಚ್ ಆಗಿರುತ್ತದೆ, ಅಂದರೆ ಹೆಚ್ಚಾಗಿರ್ತೈತಿ, ಜಾಸ್ತಿ ಇರ್ತೈತಿ. ಎಲ್ಲಿ? ಭೂಮಧ್ಯ ರೇಖೆಯಲ್ಲಿ. ಭೂಮಧ್ಯ ರೇಖೆಯಿಂದ ಮೇಲೆ ಹೋಗ್ತಾ 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 ಒಂದೊಂದು ಅಕ್ಷಾಂಶ ದಾಟಿ ಹೋಗ್ತಾ ಹೋಗ್ತಾ ಏನಾಗುತ್ತೆ, ಜೀವ ವೈವಿಧ್ಯತೆ ಕಡಿಮೆ ಆಗುತ್ತೆ. ಅಂದ್ರೆ ಧ್ರುವ ಭಾಗದಲ್ಲಿ ಅತಿ ಕಡಿಮೆ ಜೀವ ವೈವಿಧ್ಯತೆನ ಹೊಂದಿರ್ತೈತಿ. ನಂತರ ವರ್ಟಿಕಲ್ ಅಂದ್ರೆ ಏನಂದ್ರೆ ನೋಡಿ, ಈ ಭೂಮಿಯ ಮೇಲೆ ಯಾವ ರೀತಿ ನಾವು ಭೂಮಧ್ಯ ರೇಖೆಯಿಂದ ಉತ್ತರ ಧ್ರುವಕ್ಕೆ ಹೋಗ್ತಾ ಹೋಗ್ತಾ ಯಾವ ರೀತಿ ಕಡಿಮೆ ಆಗುತ್ತೋ ಅದೇ ರೀತಿ ನಾವು ಭೂಮಿಯಿಂದ ಮೇಲ್ಗಡೆ ಹೋಗ್ತಾ ಹೋಗ್ತಾ ಏನಾಗುತ್ತೆ, ಜೀವ ವೈವಿಧ್ಯತೆ ಕಡಿಮೆ ಆಗುತ್ತೆ. ಉದಾಹರಣೆಗೆ ನಮ್ಮ ಹಿಮಾಲಯದ ತಪ್ಪಲು ಪ್ರದೇಶ ಅಥವಾ ಹಿಮಾಲಯದ ಕೆಳಭಾಗದಲ್ಲಿ ಏನಾಗಿರುತ್ತೆ, ಜೀವ ವೈವಿಧ್ಯತೆ ಜಾಸ್ತಿ ಇರುತ್ತೆ. ಅಥವಾ ಹಿಮಾಲಯದ ತುದಿ ಹೋಗ್ತಾ ಹೋಗ್ತಾ ಜೀವ ವೈವಿಧ್ಯತೆ ಕಡಿಮೆ ಆಗುತ್ತೆ. ಈ ಪರ್ವತ ಪ್ರದೇಶಗಳಿಗೆ ಕೋನಿಫೆರಸ್ ಕಾಡುಗಳು ಕಂಡು ಬರ್ತವೆ. ಇವು ಜೀವ ವೈವಿಧ್ಯತೆ ಕಡಿಮೆ ಇರುವಂತಹ ಪ್ರದೇಶಗಳು. ಜೀವ ವೈವಿಧ್ಯತೆ ಎಷ್ಟೆಲ್ಲಿರ್ತದೆ? ಭೂಮಿಯ ತಳಭಾಗದಲ್ಲಿ, ಭೂಮಿಯ ತಪ್ಪಲಿನಲ್ಲಿ ಅಥವಾ ಪರ್ವತಗಳ ತಳಭಾಗದಲ್ಲಿ ಹೆಚ್ಚಾನೆಚ್ಚು ಕಂಡು ಬರುತ್ತೆ. ಅಂದ್ರೆ ಈ ಪ್ರಸ್ಥಭೂಮಿಗಳಲ್ಲಿ, ಪ್ರಸ್ಥಭೂಮಿಯಿಂದ ಪ್ರಸ್ಥಭೂಮಿಗಳಲ್ಲಿ ಮೈದಾನಗಳಲ್ಲಿ ಹೆಚ್ಚಿರುತ್ತದೆ, ಪ್ರಸ್ಥಭೂಮಿಗಳಲ್ಲಿ ಇರ್ತದೆ. ಪರ್ವತ ಪ್ರದೇಶದ ಹೋಗ್ತಾ ಹೋಗ್ತಾ ಮೇಲೆ ಹೋಗ್ತಾ ಹೋಗ್ತಾ ಏನಾಗುತ್ತೆ, ಜೀವ ವೈವಿಧ್ಯತೆ ಕಡಿಮೆ ಆಗುತ್ತೆ. ಇದು ನಮ್ಮ ಭೂಮಿಯ ಮೇಲೆ ಕಂಡುಬರುವ ಜೀವ ವೈವಿಧ್ಯತೆ. ಈಗ ಈ ಜೀವ ವೈವಿಧ್ಯತೆಗೆ ಏನಾಗ್ತಿದೆ ನಮ್ಮ ಭೂಮಿಯ ಮೇಲೆ ಅಂದ್ರೆ ನಷ್ಟಕ್ಕೊಳಗಾಗ್ತಾ ಇದೆ ಅಥವಾ ನಶಿಸಿ ಹೋಗ್ತಾ ಇದೆ. ಜೀವ ವೈವಿಧ್ಯತೆ ನಶಿಸಿ ಹೋಗ್ತಾ ಇದೆ. ನೀವು ನೋಡಿರ್ಬೋದು, ಸುಮಾರು ಒಂದು 20 ವರ್ಷಗಳ ಹಿಂದೆ ಈ ಗುಬ್ಬಿಗಳೆಲ್ಲ ಮನೆಯೆಲ್ಲ ಬರ್ತಿದ್ವು. ಈಗ ಗುಬ್ಬಿಗಳಿಲ್ಲ, ಜೇನು ಹುಳುಗಳಿಲ್ಲ, ಈ ಗುಯಿ ಅಂತ ಬರ್ತಿದ್ವಲ್ಲ ಆ ಕೀಟಗಳಿಲ್ಲ. ಹಲವಾರು ಕೀಟಗಳು ನಶಿಸಿ ಹೋಗಿದ್ದಾವೆ. ಇವೆಲ್ಲವೂ ಯಾಕೆ ನಶಿಸಿ ಹೋಗ್ತಾ ಇದ್ದಾವೆ? ಇವೆಲ್ಲ ವೈವಿಧ್ಯತೆಯಿಂದ ಕೂಡಿದಂಥ ಜೀವಿಗಳು, ಒಂದನ್ನೊಂದು ಅವಲಂಬಿಸಿದ ಜೀವಿಗಳು. ಇವುಗಳು ನಶಿಸಿ ಹೋಗ್ತಾ ಇದ್ದಾವೆ. ಯಾಕೆ ಅನ್ನೋದನ್ನ ನಾವು ನೋಡೋಣ. ನೋಡಿ, ಲಾಸ್ ಆಫ್ ಬಯೋಡೈವರ್ಸಿಟಿ. ಈ ಮೊದಲೇ ಕಾರಣ ಏನಂದ್ರೆ, ನಶಿಸಿ ಹೋಗಲು ಮೊದಲ ಕಾರಣ ಅಂದ್ರೆ ಹ್ಯಾಬಿಟಾಟ್ ಲಾಸ್. ಅಂದ್ರೆ ಆ ಜೀವಿಯ ಓಡಾಡುವಂತ ಪ್ರದೇಶವನ್ನ ನಾವು ಏನ್ ಮಾಡಿದ್ವಿ, ಅದನ್ನ ಕಡಿಮೆ ಮಾಡ್ತಾ ಇದೀವಿ. ಅಂದ್ರೆ ಅದನ್ನ ಆಕ್ರಮಿಸಿಕೊಳ್ತಾ ಇದೀವಿ ಅಥವಾ ಅದನ್ನ ನಾಶ ಮಾಡ್ತಾ ಇದೀವಿ. ಈ ಹುಲಿದ ಒಂದು ಪ್ರದೇಶ ಇದೆ ಅಂದ್ರೆ ಹುಲಿಗೆ ಏನಿರ್ಬೇಕು, ಒಂದು 10 ಕಿಲೋಮೀಟರ್ ಪ್ರದೇಶ ಐತೆ ಅಂತ ತಿಳ್ಕೊರಿ. ಆ ಹುಲಿಗೆ ನಾವೇನ್ ಮಾಡ್ತಾ ಇದೀವಿ, ಅದನ್ನ ಕಡಿಮೆ ಮಾಡ್ತಾ ಇದೀವಿ. ಕಡಿಮೆ ಮಾಡೋದ್ರಿಂದ ಹುಲಿ ಏನಾಗುತ್ತೆ, ಅದಕ್ಕೆ ಊಟ ಸಿಗಲ್ಲ ಸರಿಯಾಗಿ. ಆ ಊಟ ಸಿಗದೆ ಆ ಹುಲಿ ಏನಾಗುತ್ತೆ, ನಶಿಸಿ ಹೋಗುತ್ತೆ. ಈ ರೀತಿಯಾಗಿ ಇನ್ನೊಂದು ಆಲ್ ಟೈಪ್ ಆಫ್ ಪೊಲ್ಯೂಷನ್ಸ್, ಎಲ್ಲಾ ಪ್ರಕಾರದ ಮಾಲಿನ್ಯಗಳು. ಯಾವ್ಯಾವ ಪ್ರಕಾರ? ಒಂದು ಶಬ್ದ ಮಾಲಿನ್ಯ, ವೆರಿ ವೆರಿ ಇಂಪಾರ್ಟೆಂಟ್. ಶಬ್ದ ಮಾಲಿನ್ಯ ನೋಡಿ, ನೀವು ಪಟಾಕಿ ಹಚ್ತೀರಾ, ಈ ರೀತಿ ಪಟಾಕಿ ಹಚ್ಚೋದ್ರಿಂದ ಈಗ ಸಿಟಿಯಲ್ಲಿ ಆದ್ರೆ ಓಕೆ, ಈಗ ಸಿಟಿಯಲ್ಲಿ ಪಾರಿವಾಳಗಳು ಅಥವಾ ಸಿಟಿಯಲ್ಲಿರುವಂಥ ಪಕ್ಷಿಗಳು, ಪ್ರಾಣಿಗಳು, ಈ ಕಪ್ಪೆಗಳು ಇರ್ತವೆ ಈ ಹೊಂಡಗಳಲ್ಲಿ, ಅಂಥವೆಲ್ಲ ಈ ಪಟಾಕಿ ಗಿಟಾಕಿ ಹಚ್ಚೋದ್ರಿಂದ ಏನಾಗುತ್ತೆ, ಈ ಎಲ್ಲ ಜೀವಿಗಳು ಆತಂಕಕ್ಕೊಳಪಡ್ತವೆ. ಇವುಗಳು ಪಟಾಕಿಯಿಂದ ಪ್ರಭಾವಿತ ಆಗ್ತವೆ. ಜೊತೆಗೆ ಬೆಳಕು, ಈ ಬೆಳಕು ಸಹಿತ ಒಂದು ಮಾಲಿನ್ಯ. ನೋಡಿ, ಯಾವ ಟೈಮಲ್ಲಿ ಕತ್ಲಿರಬೇಕು, ಯಾವ ಟೈಮಲ್ಲಿ ರಾತ್ರಿ ಇರಬೇಕು, ಅದು ಕರೆಕ್ಟಾಗಿದ್ದರೆ ಓಕೆ. ಅಥವಾ ಬೆಳಕು ಇರಬೇಕಾದ ಪ್ರದೇಶದಲ್ಲಿ ಕತ್ಲಿರಬೇಕಾದ ಪ್ರದೇಶದಲ್ಲಿ ಬೆಳಕು ಮಾಡಿದರೆ ಏನಾಗುತ್ತೆ, ಕತ್ತಲಲ್ಲಿರುವಂಥ ಜೀವಿಗಳು ಏನಾಗ್ತವೆ, ಬೆಳಕನ್ನು ನೋಡಿ ನಶಿಸಿ ಹೋಗ್ತವೆ. ಎಷ್ಟೋ ಜೀವಿಗಳು ಕತ್ಲಲ್ಲಿರೋಕೆ ಬಯಸ್ತವೆ, ಅಂತಹ ಜೀವಿಗಳು ನಶಿಸಿ ಹೋಗ್ತವೆ. ಇದು ಒಂದು ಮಾಲಿನ್ಯ. ಜೊತೆಗೆ ನೀರಿನಲ್ಲಿ ಏನು ಮಾಡ್ತಾ ಇದ್ವಿ, ಇತ್ತೀಚೆಗೆ ಹಲವಾರು ವಿಧದ ಕೆಮಿಕಲ್, ಈ ಇಂಡಸ್ಟ್ರಿಗಳಿಂದ ಬರೋ ಕೆಮಿಕಲ್, ಅಥವಾ ನೀವು ಹೊಲಗಳಲ್ಲಿ ಎಣ್ಣೆ ಹೊಡಿತೀರ, ಕೆಮಿಕಲ್ ಹಾಕ್ತೀರಾ, ಗೊಬ್ಬರ ಹಾಕ್ತೀರಾ, ಇವೆಲ್ಲ ಏನಾಗ್ತವೆ, ಗೊಬ್ಬರ ಕೆಮಿಕಲ್ ಹಾಕೋದ್ರಿಂದ ಬೇರೆ ಜೀವಿಗಳು ಬರಲ್ಲ. ಅಲ್ಲಿ ಬೇರೆ ಜೀವಿಗಳು ಬರಲಿಲ್ಲ ಅಂದರೆ ಅಲ್ಲಿ ಪರಾಗಸ್ಪರ್ಶ ಆಗಲ್ಲ. ಪರಾಗಸ್ಪರ್ಶ ಆಗಲಿಲ್ಲ ಅಂದರೆ ನಿಮಗೆ ಸರಿಯಾಗಿ ಏನು ಸಿಗಲ್ಲ, ಧಾನ್ಯಗಳು ಸಿಗಲ್ಲ ಅಥವಾ ಅಲ್ಲಿ ಫಸಲು ಬರಲ್ಲ. ಈ ಉದಾಹರಣೆಗೆ ಒಂದು ಜೋಳದ ಹೊಲ ಇದೆ ಅಂತ ಇಟ್ಕೊಳ್ಳಿ, ಜೋಳ, ಭತ್ತ, ರಾಗಿ, ಯಾವುದೇ ಹೊಲ. ಈಗ ಅಲ್ಲಿ ಒಂದು ಕೀಟ ಅಥವಾ ಒಂದು ಜೇನು ಹುಳ ತಗೊಳ್ಳಿ. ನೋಡಿ, ಐನ್ಸ್ಟೀನ್ ಅವರು ಅದಕ್ಕೆ ಹೇಳ್ತಾರೆ, ಯಾವಾಗ ಕೊನೆಯ ಜೇನು ಹುಳು ಈ ಭೂಮಿಯಿಂದ ನಿರ್ಗಮಿಸ್ತತೋ ಅವಾಗ ಮನುಷ್ಯನು ಸಹಿತ ನಿರ್ಗಮಿಸ್ತಾನೆ ಅಂತ ಹೇಳ್ತಾರೆ. ಯಾರು? ಐನ್ಸ್ಟೀನ್ ಅವರು. ಅದೇ ರೀತಿ ಗಾಂಧೀಜಿಯವರು ಹೇಳ್ತಾರೆ. ಏನು ಹೇಳ್ತಾರೆ? ಯಾವಾಗ ಮನುಷ್ಯ ಈ ಪರಿಸರ ಏನಿದೆಯಲ್ವ ಅಥವಾ ಈ ನೇಚರ್ ಏನಿದೆಯಲ್ವ, ಇದು ಮನುಷ್ಯನಿಗೆ ಆಸೆಗಳನ್ನಷ್ಟೇ ಪೂರೈಸುತ್ತೆ, ಆದರೆ ಅತಿ ಆಸೆಗಳನ್ನೆಲ್ಲ, ದುರಾಸೆಗಳನ್ನೆಲ್ಲ ಅಂತ ಹೇಳ್ತಾರೆ. ಯಾರು? ಗಾಂಧೀಜಿ. ಅದೇ ಥರ ನಾವೇನು ಮಾಡ್ತೀವಿ, ದುರಾಸೆಗೆ ಬಿದ್ದು ಎಣ್ಣೆ ಹೊಡಿತೀವಿ. ಈ ಹೊಡೆಯೋದ್ರಿಂದ ಏನಾಗುತ್ತೆ, ತಕ್ಷಣಕ್ಕೆ ನಮಗೆ ಸ್ವಲ್ಪ ಸಿಗ್ಬೋದು, ಆದರೆ ಹೊಡಿತಾ ಹಲವಾರು ವರ್ಷಗಳ ನಂತರ ಅಲ್ಲಿ ಬರ್ತಿದ್ದಂಥ ಚಿಟ್ಟೆಗಳು,
ಅಲ್ಲಿ ಬರ್ತಿದ್ದಂಥ ಜೇನುಹುಳುಗಳು, ಅಲ್ಲಿ ಬರ್ತಿದ್ದಂಥ ಕೀಟಗಳು ಏನಾಗ್ತವೆ, ನಶಿಸಿ ಹೋಗ್ತವೆ. ಅವು ಎಣ್ಣೆ ಅಲ್ಲಿ ಕುತ್ಕೊಳ್ಳೋಕ್ಕಾಗಲ್ಲ. ಅವಾಗ ನಮ್ಗೆ ಏನಾಗುತ್ತೆ, ಸ್ಟಾರ್ಟಿಂಗ್ ಏನೋ ಚೆನ್ನಾಗಿ ಬರುತ್ತೆ, ನಂತರ ಕಡಿಮೆ ಆಗ್ತಾ ಆಗ್ತಾ ಹೋಗುತ್ತೆ. ನಂತರ ನಮಗೆ ಊಟಕ್ಕೆ ಪರದಾಡಬೇಕಾಗುತ್ತೆ. ಈ ರೀತಿಯಾದ ಮಾಲಿನ್ಯಗಳನ್ನು ನಾವು ಕಡಿಮೆ ಮಾಡಬೇಕು. ನೋಡಿ, ಕ್ಲೈಮೇಟ್ ಚೇಂಜ್ ನೋಡಿ, ಕ್ಲೈಮೇಟ್ ಚೇಂಜ್ ಒಂದು ತುಂಬ ಈ COP28 ಅಂತ ಆಯಿತು ಇತ್ತೀಚೆಗೆ, ಎಲ್ಲಿ UAEಯಲ್ಲಿ. ಅದು ಅಲ್ಲಿ ಏನು ಮಾಡಿದ್ರು, ಈ ಇಂಧನಗಳನ್ನು ಕಡಿಮೆ ಮಾಡಬೇಕು. ಈ ಕ್ಲೈಮೇಟ್ ಚೇಂಜ್ ಅಂದರೆ ಏನು? ಕ್ಲೈಮೇಟ್ ಚೇಂಜ್ ಅಂದರೆ ನೋಡಿ, ಈಗಿರುವಂಥ ಉಷ್ಣಾಂಶ ಮುಂದೆ ಏನಾಗುತ್ತೆ, 1.5 ಡಿಗ್ರಿಗೆ ಹೆಚ್ಚಾಗುತ್ತೆ ಅಂತ ಹೇಳ್ತಾರೆ. ಈ ಉಷ್ಣಾಂಶ ಹೆಚ್ಚಾಗೋದ್ರಿಂದ ಏನಾಗುತ್ತೆ, 1 ಡಿಗ್ರಿ ಹೆಚ್ಚಾಗೋದ್ರಿಂದ ಏನಾಗುತ್ತೆ ಅಂದರೆ ನೋಡಿ, ಸಮುದ್ರದ ತೀರ ಪ್ರದೇಶಗಳಲ್ಲಿ ಅಥವಾ ಈ ಕೋರಲ್ ಇದಾವೆ ನೋಡಿ, ಈ ಹವಳ ಜೀವಿಗಳು, ಈ ಹವಳ ಜೀವಿಗಳಿಗೆ ಇಷ್ಟು ನಿರ್ದಿಷ್ಟವಾದ ಉಷ್ಣಾಂಶ ಇರಬೇಕಂತ ಇರ್ತದೆ. ಅದ್ರ ಜೊತೆಗೆ ತೀರ ಪ್ರದೇಶದ ಮ್ಯಾಂಗ್ರೋವ್ ಕಾಡುಗಳಾಗಿರ್ಬೋದು, ಅಥವಾ ಈ ಸಮುದ್ರದ ಮಟ್ಟ ಏರೋದ್ರಿಂದ ಸುನಾಮಿಗಳು, ಅಲೆಗಳು, ಈ ಭೂಕಂಪಗಳು ಉಂಟಾಗ್ತವೆ. ಇಂತಹ ಸಮಯದಲ್ಲಿ ಆ ಜೀವಿಗಳಿಗೆ ತೊಂದರೆ ಉಂಟಾಗ್ತೈತೆ. ಅದಕ್ಕಾಗಿ ಕ್ಲೈಮೇಟ್ ಚೇಂಜ್ ಸಹಿತ ಒಂದು ವೈವಿಧ್ಯತೆಗೆ ಮಾರಕ ಅಂತ ಹೇಳ್ಬೋದು. ಪಾಪ್ಯುಲೇಷನ್ ಗ್ರೋತ್ ನೋಡಿ, ಏನಿದು ಪಾಪ್ಯುಲೇಷನ್ ಗ್ರೋತ್ ಅಂದ್ರೆ ನೋಡಿ, ಜನಸಂಖ್ಯೆ ಹೆಚ್ಚಳ. ನೋಡಿ, ಜನಸಂಖ್ಯೆ ಒಂದು 100 ವರ್ಷದಿಂದ ಎಷ್ಟಿತ್ತಲ್ವ, ಈಗ ಅದರ ಡಬಲ್ ತ್ರಿಬಲ್ ಎಷ್ಟೋ ಪಟ್ಟು ಜಾಸ್ತಿ ಆಗಿದೆ. ಯಾಕೆ ಇಷ್ಟು ಜಾಸ್ತಿ ಆಗೋದ್ರಿಂದ ಏನಾಗುತ್ತೆ ಅಂತಂದ್ರೆ ನೋಡಿ, ಭೂಮಿಯ ಮೇಲೆ ಒತ್ತಡ ಬೀಳುತ್ತೆ. ಭೂಮಿಯ ಮೇಲೆ ಒತ್ತಡ ಬಿದ್ದು ಬೀಳೋದಂದ್ರೆ ಅರ್ಥ, ನಾವು ಊಟ ಮಾಡುವಂಥ ಕೃಷಿ ಭೂಮಿ ಇದೆಯಲ್ವಾ, ಆ ಕೃಷಿ ಭೂಮಿಯ ವಿಸ್ತರಣೆ ಜಾಸ್ತಿ ಆಗುತ್ತೆ. ಈ ಕೃಷಿ ಭೂಮಿಯ ವಿಸ್ತರಣೆ ಆಗೋದ್ರಿಂದ ಅಲ್ಲಿರುವಂತಹ ಪ್ರಾಣಿ ಪಕ್ಷಿಗಳ ನಾಶನೂ, ಮರಗಿಡಗಳ ನಾಶನೂ ಆಗುತ್ತೆ. ಈ ರೀತಿ ನಾವು ನಾಶ ಮಾಡ್ತಾ ಹೋದ್ರೆ, ಅಥವಾ ಈ ರೀತಿ ಪಾಪ್ಯುಲೇಷನ್ ಗ್ರೋತ್ ಆಗ್ತಾ ಹೋದ್ರೆ, ಜೊತೆಗೆ ಪಾಪ್ಯುಲೇಷನ್ ಗ್ರೋತ್ ಆಗ್ತಾ ಆಗ್ತಾ ಅವ್ರು ಏನ್ ಮಾಡ್ತಾರೆ, ಸಂಪದ್ಭರಿತವಾದ ಅಥವಾ ಐಷಾರಾಮಿ ಜೀವನದ ವಸ್ತುಗಳನ್ನ ಕೇಳ್ತಾರೆ. ಅದಕ್ಕಾಗಿ ಏನಾಗುತ್ತೆ, ಈ ವೈವಿಧ್ಯತೆ ನಾಶ ಆಗುತ್ತೆ. ಇನ್ವೇಸಿವ್ ಸ್ಪೀಸೀಸ್ ಅಂದ್ರೆ ಈ ನಮ್ಮ ಸ್ಥಳೀಯ ಪ್ರದೇಶಕ್ಕೆ ಹೊಂದದೇ ಇರುವಂತಹ ಕೆಲವು ಜೀವಿಗಳು, ಅಂದ್ರೆ ಸ್ಥಳೀಯ ಪ್ರದೇಶದಲ್ಲಿ ಸಿಗದೇ ಇರುವಂತಹ ಜೀವಿಗಳನ್ನ ಬೇರೆ ಪ್ರದೇಶದಿಂದ ತಂದು ಇಲ್ಲಿ ನೆಡೋದು. ಅವುಗಳೇನ್ ಮಾಡ್ತಾವೆ, ಇಲ್ಲಿ ಬಂದ್ಬಿಟ್ಟು ಬೇರೆ ಈ ನಮ್ಮ ಸ್ಥಳೀಯ ಜೀವಿಗಳನ್ನ ಏನ್ ಮಾಡ್ತಾವೆ, ನಾಶ ಮಾಡ್ತಾವೆ. ಉದಾಹರಣೆಗೆ ಲಂಟಾನ ಅಂತೇಳಿ ಕಾವೇರಿ ವನ್ಯಜೀವಿ ಧಾಮದಲ್ಲಿ ಹೋದ್ರೆ ನಿಮ್ಗೆ ಸಿಗ್ತೈತೆ ಲಂಟಾನ. ಅಲ್ಲಿ ತಂದು ಬೆಳೆಸಿದ್ರು, ಅದರಿಂದ ತುಂಬಾ ಹಬ್ಬಿ ಬಿಡ್ತವೆ. ಬೇರೆ ಗಿಡಗಳಿಗೆ ಹಬ್ಬಕ್ಕಾಗಲ್ಲ, ಮತ್ತೆ ಅದರಿಂದ ಕಾಡ್ಗಿಚ್ಚುಗಳು ಹೆಚ್ಚಾಗ್ತವೆ. ಈ ರೀತಿಯಾಗಿ ಹಲವಾರು ಬೇರೆ ಬೇರೆ ವಿಧದ ಜೀವಿಗಳನ್ನು ತಂದು ಇಲ್ಲಿ ಬಿಡೋದ್ರಿಂದ ಆ ಜೀವಿಗಳು ಇನ್ನೊಂದು ಜೀವಿಗೆ ತೊಂದರೆಯನ್ನು ಉಂಟು ಮಾಡ್ತವೆ, ಅಥವಾ ಆ ಇನ್ನೊಂದು ಜೀವಿ ಈ ಜೀವಿಯನ್ನ ತೊಂದರೆಗೆ ಸಿಲುಕಿಸ್ತೈತೆ. ಈ ರೀತಿಯಾಗಿ ಇಲ್ಲಿಗಲ್ ವೈಲ್ಡ್ ಲೈಫ್ ಟ್ರೇಡ್. ಏನಿದು ಇಲ್ಲಿಗಲ್ ವೈಲ್ಡ್ ಲೈಫ್ ಟ್ರೇಡ್ ಅಂದ್ರೆ ನೋಡಿ, ಇಲ್ಲಿಗಲ್ ವೈಲ್ಡ್ ಲೈಫ್ ಟ್ರೇಡ್ ಅಂದ್ರೆ ಈ ಕಳ್ಳ ಸಾಗಣೆಗಳು. ಈ ಕಾಡಿನಲ್ಲಿ ಕೆಲವು ವಿಧದ ಜೀವಿಗಳಿಗೆ ತುಂಬಾ ಬೇಡಿಕೆ ಇರುತ್ತೆ. ಈ ಕಳ್ಳ ಸಾಗಣೆ, ಈ ಮೆಡಿಕಲ್ ಅಂದ್ರೆ ಈ ಔಷಧೀಯ ಸಸ್ಯಗಳು, ಔಷಧೀಯ ಜೀವಿಗಳು, ಈ ಹಾವು ಆಗಿರ್ಬೋದು, ಇಂಥವೆಲ್ಲ ಜೀವಿಗಳಿಗೆ ಏನಾಗುತ್ತೆ, ಬೇಡಿಕೆ ಅಧಿಕವಾಗಿರುತ್ತೆ. ಈ ಔಷಧಿಗೋಸ್ಕರ ಕೆಲವೊಂದು ಜೀವಿಗಳನ್ನ ಕಳ್ಳ ಸಾಗಣೆ ಮಾಡ್ತಾರೆ. ಜೊತೆಗೆ ಮನೋರಂಜನೆಗಾಗಿ ಈ ಮನೇಲಿ ಇಟ್ಕೊಳ್ಳೋಕ್ಕೆ, ಈ ಮನೇಲಿ ಕೆಲವೊಬ್ರು ಏನ್ ಮಾಡ್ತಾರೆ, ಅಕ್ವೇರಿಯಂ ಅನ್ನು ಇಟ್ಕೋತಾರೆ. ಅವ್ರಿಗೆ ಕೆಲವು ವಿಧದ ಮೀನುಗಳು ತುಂಬಾ ಇಷ್ಟ ಆಗ್ತವೆ, ಅವುಗಳ ಮೀನುಗಳನ್ನ ಹಿಡಿದು ತಂದು ಹಾಕ್ತಾರೆ. ಈ ರೀತಿಯಾಗಿ ಕಳ್ಳ ವ್ಯಾಪಾರ ಆಗೋದ್ರಿಂದ, ಈ ಕಾಡಿನಿಂದ ಕಳ್ಳ ವ್ಯಾಪಾರ ಆಗೋದ್ರಿಂದ ಏನಾಗುತ್ತೆ, ಅಲ್ಲಿರುವಂತಹ ಜೀವಿಗಳನ್ನ ಹೆಚ್ಚು ಕಳ್ಳತನದಿಂದ ಸಾಗಿಸಲ್ಪಡೋದ್ರಿಂದ ಆ ಜೀವಿಗಳ ವೈವಿಧ್ಯತೆ ಕಡಿಮೆ ಆಗುತ್ತೆ. ಸ್ಪೀಸೀಸ್ ಎಕ್ಸ್ಟೆನ್ಷನ್ ಅಂದ್ರೆ ಈ ಪ್ರಭೇದಗಳು ಇರ್ತಾವಲ್ಲ, ಜೀವಿ ಪ್ರಭೇದಗಳು, ಒಂದೊಂದು ಪ್ರಭೇದಗಳು ನಶಿಸಿ ಹೋಗ್ಬಿಡ್ತವೆ. ಈ ಒಂದೊಂದು ಪ್ರಭೇದಗಳು ನಶಿಸಿ ಹೋಗೋದ್ರಿಂದ ಏನಾಗುತ್ತೆ ಅಂದ್ರೆ ಅದಕ್ಕೆ ಅವಲಂಬಿಸಿದಂತಹ ಹಿಂದಿನ ಜೀವಿಗಳು ಸಹಿತ ನಶಿಸಿ ಹೋಗ್ತವೆ. ಈಗ ಉದಾಹರಣೆಗೆ ಡೋಡೋ ಆಗಿರ್ಬೋದು. ಉದಾಹರಣೆಗೆ ಈಗ ಯಾವುದೇ ಒಂದು ಜೀವಿ, ಒಂದು ಜೇನುಹುಳ ಆಗಿರ್ಬೋದು, ಈ ಜೇನುಹುಳ ನಶಿಸಿ ಹೋದ್ರೆ ಏನಾಗುತ್ತೆ, ಪರಾಗಸ್ಪರ್ಶ ಉಂಟಾಗಲ್ಲ. ಪರಾಗಸ್ಪರ್ಶ ಉಂಟಾಗದೇ ಇದ್ರೆ ಸಸ್ಯಗಳು ಬೆಳೆಯಲ್ಲ, ಸಸ್ಯಗಳು ಬೆಳೆದೇ ಇದ್ರೆ ನಮಗೆ ಊಟ ಸಿಗಲ್ಲ. ಈ ರೀತಿಯಾಗಿ ಒಂದರಿಂದ ಒಂದಿಗೆ ಲಿಂಕ್ ಇರ್ತೈತಿ. ಈ ಲಿಂಕ್ ಏನಾಗುತ್ತೆ, ಒಂದು ಜೀವಿ ಹೋದ್ರೆ ಅದರ ಹಿಂದಿನ ಎಲ್ಲಾ ಫುಡ್ ಚೈನ್ ಏನಾಗುತ್ತೆ, ಕಟ್ ಆಗಿಬಿಡ್ತೈತೆ. ಆ ಕಟ್ ಆಗೋದ್ರಿಂದ ಉಳಿದ ಎಲ್ಲಾ ಜೀವಿಗಳು, ಪ್ರಭೇದಗಳು ನಶಿಸಿ ಹೋಗ್ತವೆ. ಈ ರೀತಿಯಾಗಿ ಇವೆಲ್ಲ ಕಾರಣಗಳಿಂದ ಏನಾಗ್ತದೆ, ಲಾಸ್ ಆಗ್ತಾ ಇದೆ. ಏನು, ಬಯೋಡೈವರ್ಸಿಟಿ. ಇದೇ ಲಾಸ್ ಆಫ್ ಬಯೋಡೈವರ್ಸಿಟಿ ಅಂತ ಕರಿತೀವಿ. ಈಗ ಇದನ್ನ ಸಂರಕ್ಷಣೆ ಮಾಡಬೇಕು. ಯಾವ ರೀತಿ ಸಂರಕ್ಷಣೆ? ಈ ಜಗತ್ತಿನಾದ್ಯಂತ ಒಂದು 2 ರೀತಿಯ ಸಂರಕ್ಷಣೆ ಮಾಡ್ತೀವಿ. ಒಂದು ಇನ್ಸಿಟು, ಇನ್ನೊಂದು ಎಕ್ಸಿಟು ಅಂತ. ಇನ್ಸಿಟು ಅಂದ್ರೆ ಆ ಪ್ರದೇಶದಲ್ಲೇ, ಅದು ಹುಟ್ಟಿದಂತ ಜೀವಿಯ ಪ್ರದೇಶದಲ್ಲೇ
ಅದನ್ನ ಬೇಲಿ ಹಾಕಿ ಸಂರಕ್ಷಿಸೋದನ್ನ ಇನ್ ಸಿಟು ಅಂತ ಕರಿತೀವಿ. ಎಕ್ಸ್ ಸಿಟು ಅಂದ್ರೆ ಈಗ ಆ ಪ್ರದೇಶದಲ್ಲಿ ಸಂರಕ್ಷಣೆ ಮಾಡೋಕ್ಕಾಗಲ್ಲ, ಈಗ ಆ ಪ್ರದೇಶ ಅಥವಾ ಅದರ ಹ್ಯಾಬಿಟಾಟ್ ನಾಶ ಆಗಿಬಿಟ್ಟಿದೆ. ಈಗ ಅಂತಹ ಪ್ರದೇಶ ಅಥವಾ ಬೇರೆ ಜೀವಿಗಳಿಂದ ಅದಕ್ಕೆ ತೊಂದರೆ ಇದೆ ಅಂದಾಗ ಆ ಜೀವಿಗಳನ್ನು ತಗೊಂಡ್ಬಂದು ಬೇರೆ ಕಡೆ ಇಟ್ಟು ಸಂರಕ್ಷಿಸುವುದು ಅಥವಾ ಸಂಶೋಧನೆ ಮಾಡುವುದು, ಇವುಗಳನ್ನೆಲ್ಲ ನಾವು ಎಕ್ಸ್ ಸಿಟು ಅಂತ ಕರಿತೀವಿ. ಇದರಲ್ಲಿ ಉದಾಹರಣೆ ಯಾವ್ಯಾವ ಇದಾವೆ ನೋಡಿ. ಮೊದಲನೇದಾಗಿ ಬಯೋಸ್ಪಿಯರ್ ರಿಸರ್ವ್ ಅಥವಾ ಬಯೋಸ್ಪಿಯರ್ ರಿಸರ್ವ್. ಆಲ್ರೆಡಿ ನಾನು ಇದನ್ನ ಹೇಳಿದ್ದೀನಿ, ಯಾರು ನೋಡಿಲ್ವೋ ಅದನ್ನ ನೋಡಿ. ಬಯೋಸ್ಪಿಯರ್ ರಿಸರ್ವ್ನ ಕಂಪ್ಲೀಟ್ ಮಾಡಿದ್ದೀನಿ. ಇದು ಆಯ್ತು. ನಂತರ ವೈಲ್ಡ್ ಲೈಫ್ ಸ್ಯಾಂಚುರಿ. ವೈಲ್ಡ್ ಲೈಫ್ ಸ್ಯಾಂಚುರಿ ಅಂದ್ರೆ ವನ್ಯಜೀವಿ ಧಾಮಗಳು. ಎಷ್ಟಿದಾವೆ? 570ಕ್ಕಿಂತ ಅಧಿಕ ನಮ್ಮ ಭಾರತದಲ್ಲಿ ವನ್ಯಜೀವಿ ಧಾಮಗಳಿದಾವೆ, ವನ್ಯಜೀವಿ ಧಾಮಗಳು. ನಂತರ ನ್ಯಾಷನಲ್ ಪಾರ್ಕ್, ರಾಷ್ಟ್ರೀಯ ಉದ್ಯಾನಗಳು. ಈಗ 106 ರಾಷ್ಟ್ರೀಯ ಉದ್ಯಾನಗಳು ನಮ್ಮ ದೇಶದಲ್ಲಿ ಕಂಡು ಬರ್ತವೆ. ಎಷ್ಟು ರಾಷ್ಟ್ರೀಯ ಉದ್ಯಾನಗಳು ನಮ್ಮ ದೇಶದಲ್ಲಿದ್ದಾವೆ. ಇವುಗಳು ಸಹಿತ ಅದೇ ಪ್ರದೇಶದಲ್ಲಿ ಸಂರಕ್ಷಿಸಿ ಇಡುವಂತಹ ಒಂದು ಕ್ರಿಯೆ. ನಂತರ ಹಾಟ್ಸ್ಪಾಟ್. ಈ ಹಾಟ್ಸ್ಪಾಟ್ ಬಗ್ಗೆನೂ ಹೇಳಿದ್ದೀನಿ, ಯಾರು ನೋಡಿಲ್ವೋ ನೋಡಿ. ನಂತರ ವೆಟ್ಲ್ಯಾಂಡ್ಸ್. ಈ ವೆಟ್ಲ್ಯಾಂಡ್ಸ್ಗಳ ಬಗ್ಗೆ ನಾನು ನಂತರ ಬೇರೆ ಪರಿಸರ ವ್ಯವಸ್ಥೆ ಬರುತ್ತೆ, ಅಲ್ಲಿ ನಾನು ಹೇಳ್ತೇನೆ. ನಂತರ ಸ್ಕ್ರಾಟ್ ರಿಸರ್ವ್. ಇವೆಲ್ಲ ಧಾರ್ಮಿಕ ಸ್ಥಳಗಳಲ್ಲಿ ಅಥವಾ ಬುಡಕಟ್ಟು ಜನಾಂಗದ ಪ್ರದೇಶಗಳು, ಇವುಗಳು ಸಹಿತ ಅಲ್ಲಿ ಸಂರಕ್ಷಿಸಿ ಇಡಲ್ಪಡುತ್ತದೆ. ಎಕ್ಸಿಟಿವ್ ನೋಡಿ. ಎಕ್ಸಿಟಿವ್ ಅಂದ್ರೆ ಆ ಪ್ರದೇಶ ಬಿಟ್ಟು ಬೇರೆಯಲ್ಲಿ ಸಂರಕ್ಷಣೆ ಇಡೋದು. ಯಾವುದು? ಈ ಝೂಸ್ ಆಗಿರ್ಬೋದು, ಝೂಗಳು. ಈ ಝೂ ಇರ್ತಾವಲ್ವ, ಒಂದು ಝೂ ಇರುತ್ತೆ. ನೀವು ಬಂಡೀಪುರ ಅಥವಾ ಬನ್ನೇರುಘಟ್ಟಕ್ಕೆ ಹೋದ್ರೆ ನಿಮ್ಗೆ ಅಲ್ಲಿ ಝೂ ಕಂಡು ಬರ್ತವೆ, ಹಲವಾರು ಝೂಗಳು ಇದಾವೆ. ಅಲ್ಲಿ ಅದನ್ನು ಸಂರಕ್ಷಿಸಿಡಲಾಗುತ್ತೆ. ಮತ್ತು ಕ್ಯಾಪ್ಟಿವ್ ಬ್ರೀಡಿಂಗ್ ಅಂತ. ಕ್ಯಾಪ್ಟಿವ್ ಬ್ರೀಡಿಂಗ್ ಅಂದ್ರೆ ಈ ಸಂತಾನೋತ್ಪತ್ತಿಯನ್ನ ನಾವು ಒಂದು ನಶಿಸಿ ಹೋಗ್ತಾ ಇರುವಂತ ಪ್ರಭೇದವನ್ನ ರಕ್ಷಿಸಲು ಅದರ ನಡುವೆ ಸಂತಾನೋತ್ಪತ್ತಿನ ಮಾಡ್ತೀವಿ. ಸಂತಾನೋತ್ಪತ್ತಿಯಿಂದ ಅಧಿಕವಾಗಿ ಜೀವಿಗಳು ಹುಟ್ಟುತ್ತವೆ. ಅದಕ್ಕೋಸ್ಕರ ಆ ನಶಿಸಿ ಹೋಗೋದನ್ನ ತಡೆಗಟ್ಟಲು ಏನ್ ಮಾಡ್ತೀವಿ? ಸಂತಾನೋತ್ಪತ್ತಿಯನ್ನ ನಡೆಸ್ತೀವಿ. ಅದನ್ನು ನಾವು ಕ್ಯಾಪ್ಟಿವ್ ಬ್ರೀಡಿಂಗ್ ಅಂತ ಕರಿತೀವಿ. ಈ ಬೊಟನಿಕಲ್ ಗಾರ್ಡನ್ ಅಂದ್ರೆ ಇದು ಚಿಕ್ಕದಾಗಿರುತ್ತೆ. ಆ ಪ್ರದೇಶದಲ್ಲಿ ಏನಾಗುತ್ತಂದ್ರೆ ಸಸ್ಯಗಳನ್ನ ಬೇರೆ ಬೇರೆ ಕಡೆಯಿಂದ ಸಸ್ಯಗಳನ್ನು ತಂದು ನೆಡಲಾಗುತ್ತೆ, ಅಲ್ಲಿ ಸಂರಕ್ಷಿಸಿಡಲಾಗುತ್ತೆ. ಅಲ್ಲಿ ಹೆಚ್ಚೆಚ್ಚು ಈ ಬಾಟನಿಕಲ್ ಗಾರ್ಡನ್ ಸಂಶೋಧನೆಗೆ ಉಪಯೋಗಿಸ್ತಾರೆ. ಈ ಬಾಟನಿಕಲ್ ಗಾರ್ಡನ್ ಅನ್ನು ಉಪಯೋಗಿಸ್ತಾರೆ. ನಂತರ ಅಕ್ವೇರಿಯಂಗಳು. ಏನಿದು ಅಕ್ವೇರಿಯಂ ಅಂದ್ರೆ? ನೋಡಿ, ಅಕ್ವೇರಿಯಂ ಅಂದ್ರೆ ಈ ಜಲ ಸಸ್ಯಗಳಾಗಿರ್ಬೋದು, ಜಲ ಪ್ರಾಣಿಗಳನ್ನ ಸಂರಕ್ಷಿಸಿಡಲು ಉಪಯೋಗಿಸ್ತಾರೆ. ಈ ಕೆಲವರು ಮನೆಯಲ್ಲಿ ಸಹಿತ ಅಕ್ವೇರಿಯಂ ಅನ್ನು ಇಟ್ಕೊಂತಾರೆ. ಅದು ಸಂರಕ್ಷಣೆ ಆಗಲ್ಲ. ಮನೇಲಿ ಇಟ್ಕೊಂಡ್ರೆ ಏನಾಗುತ್ತೆ? ಅದು ಮನೋರಂಜನೆ ಆಗುತ್ತೆ. ಕೆಲವರು ಮನೋರಂಜನೆಗೆ ಮನೇಲಿ ಇಟ್ಕೊಂಡಿರ್ತಾರೆ, ಕೆಲವರು ಫ್ಯಾಷನ್ಗೋಸ್ಕರ ಇಟ್ಕೊಂಡಿರ್ತಾರೆ. ಅವೆಲ್ಲ ಸಂರಕ್ಷಣೆ ಅಂತ ಹೇಳಕ್ಕಾಗಲ್ಲ. ಸಂರಕ್ಷಣೆ ಅಂದ್ರೆ ಅದು ಸಂರಕ್ಷಣೆ ದೃಷ್ಟಿಯಿಂದನೇ ಇರಬೇಕು. ಅದು ಸಂರಕ್ಷಣೆ ಒಂದು ದೃಷ್ಟಿಯಲ್ಲಿ, ಅವರ ಭಾವನೆಯಲ್ಲಿ ಅದನ್ನ ನೋಡ್ತಿರ್ಬೇಕು. ಅಂಥದನ್ನ ನಾವು ಸಂರಕ್ಷಣೆ ಅಂತ ಕರಿತೀವಿ. ಅದು ಅಕ್ವೇರಿಯಂಗಳು. ಇಲ್ಲಿ ನೋಡಿ, ಹಲವಾರು ವಿಧದ ಹವಳ ಸಸ್ಯಗಳು, ಹವಳ ಜೀವಿಗಳನ್ನ ಮತ್ತು ಈ ಸಮುದ್ರದ ಸಸ್ಯಗಳನ್ನ ಸಂರಕ್ಷಿಸಿಡಲಾಗುತ್ತೆ ಅಕ್ವೇರಿಯಂನಲ್ಲಿ. ಮೀನುಗಳನ್ನ, ಈ ರೀತಿ ಹಲವಾರು ವಿಧದ ಜೀವಿಗಳನ್ನ ಈ ಅಕ್ವೇರಿಯಂನಲ್ಲಿ ಸಂರಕ್ಷಿಸಿಡಬಹುದು. ನಂತರ ಜೀನ್ ಬ್ಯಾಂಕ್ಗಳು ಈ ನಶಿಸಿ ಹೋಗ್ತಿರುವಂತಹ ಜೀವಿಗಳ ಜೀನ್ಗಳನ್ನ DNA ಸಂರಕ್ಷಿಸಿಡುವಂತ ಒಂದು ಬ್ಯಾಂಕ್. ನಂತರ ಕ್ರಯೋ ಪ್ರಿಸರ್ವೇಷನ್. ಈ ಕ್ರಯೋ ಪ್ರಿಸರ್ವೇಷನ್ ಇದೆಯಲ್ಲ, ಇದು ಈ ಅಂಗಾಂಶಗಳು ಮತ್ತು ಜೀವಕೋಶಗಳನ್ನ ಸಂರಕ್ಷಿಸಿಡುವಂಥದ್ದು. ಇದನ್ನ ನಾವು -196 ನಲ್ಲಿ ಏನ್ ಮಾಡ್ತೀವಿ? ಸಂರಕ್ಷಿಸಿ ಇಡ್ತೀವಿ. ಅದರಲ್ಲಿ ಲಿಕ್ವಿಡ್ ನೈಟ್ರೋಜನ್ ನಲ್ಲಿ, ದ್ರವ ಸಾರಜನಕ ಲಿಕ್ವಿಡ್ ನೈಟ್ರೋಜನ್ ನಲ್ಲಿ ಈ ಕ್ರಯೋ ಪ್ರಿಸರ್ವೇಷನ್ ಮಾಡಲಾಗುತ್ತದೆ. ಇದು ಸಂರಕ್ಷಣಾ ವಿಧಾನಗಳು. ಇದರಲ್ಲಿ ನಿಮ್ಗೆ ಏನಾರು ಅರ್ಥ ಆಗಿಲ್ಲ ಅಂದ್ರೆ ಕೇಳಿ.